ಈಗ ನಾನು ವಿಶ್ವೇಶ್ವರ ಭಟ್ ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂಥ ನಾನು ನಿಮ್ಮ ಬ್ರಹ್ಮಾನಂದ ಪುಸ್ತಕ ಅಂತಕ್ಕಂತಹ ಆತ್ಮಕಥೆಯನ್ನು ಓದ್ತಾ ಇದ್ದೆ. ಸೊ ಅದರಲ್ಲಿ ಬ್ರಹ್ಮಾನಂದಂ ಅವರು ಬರೀತಾರೆ ನೋಡಿ, ಓದ್ತೀನಿ, ಕೇಳಿಸ್ಕೊಳ್ಳಿ. ಹೀಗೆ ನಿಮ್ಮ ಮುಂದೆ ಸದಾ ಜಾಲಿಯಾಗಿ ಕಾಣುವ ನಾನು ಇದ್ದಕ್ಕಿದ್ದಂತೆ ಬ್ರಹ್ಮಾನಂದಂ ಆಗಿಲ್ಲ. ಇದಕ್ಕೆಲ್ಲ ನನ್ನ ಅವಿರತ ಯತ್ನ, ನೋವು, ಅದಮ್ಯ ತುಡಿತ, ಎದೆಗುಂದದ ಛಲ, ಬಹುದಿನದ ಮಹತ್ವಾಕಾಂಕ್ಷೆ ಮತ್ತು ಚಾಣಾಕ್ಷನಾಗಬೇಕೆಂಬ ತೀವ್ರ ಹಂಬಲವೇ ಕಾರಣ. ಇವೆಲ್ಲವುಗಳನ್ನು ಮೀರಿ ನನ್ನ ಕೆಲಸದ ಬಗ್ಗೆ ನನಗಿರುವ ಭಕ್ತಿ ಮತ್ತು ಅಚಲ ವಿಶ್ವಾಸವೇ ನನ್ನ ಜೀವನದ ಗಮನಾರ್ಹ ವ್ಯತ್ಯಾಸಕ್ಕೆ ಕಾರಣ ಎಂದರೆ ತಪ್ಪಿಲ್ಲ. ಕೆಲಸ ಮಾಡುತ್ತಿರುವಾಗಲೆಲ್ಲ ನಾನು ಹೆಚ್ಚು ಜೀವಿಸಿರುವಂತೆ ನನಗೆ ಭಾಸವಾಗುತ್ತದೆ. ಜನರಿಗೆ ನಗಲು ಸಮಯ ಇದ್ದರೆ ಯುಗಗಳವರೆಗೂ ನಾನು ಜೀವಂತವಾಗಿರುತ್ತೇನೆ ಅಂತೇಳಿ ಬ್ರಹ್ಮಾನಂದಂ ಅವರು ತಮ್ಮ ಆತ್ಮಕಥೆಯಲ್ಲಿ ಬರೆದುಕೊಂಡಿದ್ದಾರೆ.